ಇವನು ಚಿಕ್ಕವನಿಂದಲೂ ತುಂಬಾ ಒಳ್ಳೆಯವನು. ಮೋಸ, ವಂಚನೆ, ಭ್ರಷ್ಟಾಚಾರ ಇವುಗಳ ಪರಿಚಯನೇ ಇಲ್ಲದೆ ಇರೋನು. ಅಷ್ಟೇ ಯಾಕೆ, ಆಗ ಜಗತ್ತು ಕೂಡ ಅಷ್ಟೇ ಒಳ್ಳೆಯದಾಗಿತ್ತು. ಬರ್ತಾ ಬರ್ತಾ ಜಗತ್ತು ಕೆಟ್ಟೋಯ್ತು. ತಪ್ಪು ತಪ್ಪು ತಪ್ಪು, ಜಗತ್ತು ಕೆಟ್ಟಿಲ್ಲ, ಜಗತ್ತಲ್ಲಿ ಜನ ಕೆಡಿಸಿದ್ರು. ಅವ್ರ ಜೊತೆಗೆ ಇವನು ಕೆಟ್ಟೋದ. ಮುಂದೊಂದು ದಿನ ಪಟ್ಟಿಗೆ ತಿನ್ನಕ ಹಣ್ಣು ಸಿಗುತ್ತೋ ಇಲ್ವೋ ಅನ್ನೋ ವಿಚಾರಣೆ ಮಾಡಿದೆ. ಬರೀ ದುಡ್ಡಿನ ಹಿಂದೆ ಬೆನ್ನತ್ತಿ ದುಡ್ಡಿಗೆ ಗುಲಾಮರಾಗಿರುವ ಈ ಜನರ ಮಧ್ಯ ಹೇಗೆ ಒಳ್ಳೆಯವನಾಗಿ ಬದುಕುವುದು ಎಂದು ಮನವರಿಕೆ ಮಾಡಿಕೊಂಡು ಅಡ್ಡದಾರಿ ಹಿಡಿದು ದುಡ್ಡು ಮಾಡ್ಬೇಕಂತ ಹೊರಟಿರೋ ಇವನೊಬ್ಬ ಒಳ್ಳೆಯ ನಾಗರಿಕ ಪ್ರಜೆ. ಇವನು ಕೈ ಮುಕ್ಕೊಂಬಂದ್ರೆ ತಲೆ ತಗ್ಗಿಸಿ ಸನ್ಮಾನ ಮಾಡ್ತಾನೆ. ಅದೇ ಕೈ ಎತ್ಕೊಂಬಂದ್ರೆ ತಲೆ ತೆಗೆದು ಸಮಾಧಿ ಕಟ್ತಾನೆ. ಎಲ್ಲ ನಾನೇ ಹೇಳಿದ್ರೆ ನೀವು ನೋಡೋದೇನು? ನೀವೇ ನೋಡಿ ಇವನ ದುಡ್ಡಿನ ದೊಡ್ಡಾಟ. Let's start the game. ಕದಲಿಸಿ ಬರುತ್ತಿದೆ ಸುನಾಮಿ, ಭಯದ ಸುಳಿವೆ ಸುಳಿಯದ ಆಸಾಮಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ಮಾತೆಗೆ ಮಿಕ್ಕಿ ನಡೆದರೆ ಮೆಚ್ಚಾನ ಪರಮಾತ್ಮ. ಸತ್ಯ, ನ್ಯಾಯ, ನೀತಿ, ನಿಯತ್ತು ಎಲ್ಲಿದೆ ಈ ಕಲಿಯುಗದಲ್ಲಿ? ಬಂಡಾಯ, ಭ್ರಷ್ಟಾಚಾರ, ಅನ್ಯಾಯ ಮಾಡಿ ಆದ್ರೂ ಪರವಾಗಿಲ್ಲ, ದುಡ್ಡೇ ಮಾಡ್ಬೇಕು. ಯಾಕಂದ್ರೆ ಇದು ದುಡ್ಡಿಗಾಗಿ ಓಡ್ತಾ ಇರೋ ಪ್ರಪಂಚ, ದುಡ್ಡಿಗಾಗಿ ಬದುಕ್ತಾ ಇರೋ ಪ್ರಪಂಚ. ಯಾಕಂದ್ರೆ ಹುಟ್ಟುವಾಗ ಬೇಕು ದುಡ್ಡು, ಸಾಯುವಾಗ ಬೇಕು ದುಡ್ಡು, ಮಧ್ಯದಲ್ಲಿ ಬದುಕೋಕಂತೂ ಹೆಜ್ಜೆ ಹೆಜ್ಜೆಗೂ ಬೇಕು ದುಡ್ಡು. ದುಡ್ಡಿನ ಹಿಂದೆ ಬೆಣ್ಣೆತ್ತಿ ನೀಯತ್ತು ಅನ್ನೋದನ್ನ ನಮ್ಮಂತ ನಾಯಕರು ಚಪ್ಪಲಿ ಬಿಡು ಜಾಗದಲ್ಲಿ ಬಿಟ್ಟು, ದುಡ್ಡು ಅಧಿಕಾರದ ಆಸೆಗಾಗಿ ನಮ್ಮಂತ ನಾಯಕರ ಹಿಂದೆ ಬಕೆಟ್ ಹಿಡಿದು ತಿರುಗುತ್ತಿರಬೇಕು ಸಮಾಜವಿದು. ನೀತಿ ನಿಯತ್ತು ಅಂತ ಹೊರಟ್ರೆ ಪಕ್ಕದಲ್ಲಿರೋ 10 ಜನಕ್ಕೆ ಮಾತ್ರ ಒಳ್ಳೆಯವನು.
ಮನುಷ್ಯನ ಸ್ನೇಹಕ್ಕಿಂತ ಮೂಕ ಪ್ರಾಣಿಗಳ ನಿಯತ್ತೇ ಮೇಲು. ಈಗಿನ ಹುಡುಗಿಯರು ಪ್ರೀತಿ ಪ್ರೇಮ ಎಂದು ದಿನಕ್ಕೊಬ್ಬೊಬ್ಬರ ತಲೆ ಕೆಡಿಸಿ ಒಳ್ಳೆಯ ಹುಡುಗರನ್ನು ಹಾಳು ಮಾಡುತ್ತಿದ್ದಾರೆ ಈಗಿನ ಸಮಾಜದ ಯುವತಿಯರು. ಅಂದಾಗ ಎಲ್ಲಿದೆ ಈ ಕಲಿಯುಗದಲ್ಲಿ ನೀತಿ ಸಂಸ್ಕಾರ? ಯಾರೋ ಬಿಟ್ಟು ಹೋದ್ರು ಅಂತ ಮುಖದ ಮೇಲಿರೋ ಸ್ಮೈಲು ಜೀವನದಲ್ಲಿ ಸ್ಟೈಲು ಯಾವತ್ತೂ ಕಮ್ಮಿ ಆಗ್ಬಾರ್ದು. ನನ್ನ ಒಳ್ಳೆತನದಲ್ಲಿ ನೀನಿದ್ರೆ ನನ್ನ ಹೃದಯದಲ್ಲಿರ್ತೀಯ. ನನ್ನ ಕೆಣಕಿದ್ರೆ ನೀನು ಯಾರೇ ಆಗಿದ್ರು ನನ್ನ ಕಾಲ್ ಕೆಳಗೆ ಇರ್ತೀಯ.